ನೋಡುವ ನಮ್ಮದು RTX 300 ಫೈನಲಿ ಒಂದು ರೈಡ್ ಮಾಡಿ ಅದ್ರ ಬಗ್ಗೆ ಭಾರಿ ಎಕ್ಸೈಟ್ ಇತ್ತು ನಂಗೆ ರೈಡ್ ಮಾಡೋಕ್ಕೀಗ. ಸಿಟ್ಟಿಂಗ್ ಪೋಸ್ಚರ್ ಮಾತ್ರ ಇತ್ತಲ್ಲ ಶೇ, ಈ ಗಾಡಿ ಬಿಡ್ಕೊಂಡು ಎಷ್ಟು ಟೈಮಿಂದ ಕಾಯ್ತಿತ್ತು ನಾವು. ವಾಹ್, ಹಾಂ ಈ TVS ಅವರದ್ದು. ಆಗ ಜಂಪ್ ಗೊತ್ತೇ ಇಲ್ಲಲ್ಲ ಮಾರ್ರೆ. 36 Hp, ನಂದು NS 124 ಅನ್ನ. ಫ್ಯೂಯಲ್ ಎಕಾನಮಿ 31 ತೋರಿಸ್ತಿತ್ತು ಮೈಲೇಜ್. ಸ್ಲಿಪ್ಪರ್ ಕ್ಲಚ್, ಕ್ವಿಕ್ ಶಿಫ್ಟರ್, ಕ್ರೂಸ್ ಕಂಟ್ರೋಲು, ಟ್ರ್ಯಾಕ್ಷನ್ ಕಂಟ್ರೋಲು. ವಾಯ್, ಹಲೋ ವಾಟ್ಸಪ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಹೊಸ ವೀಡಿಯೋಗೆ ಸ್ವಾಗತ. ತುಂಬ ಟೈಮ್ ಆಯಿತು, ನಾನು ಮೋಟೋ ವ್ಲಾಗ್ ಯೂಟ್ಯೂಬಿಗೆ ಮಾಡಿದೆ, ಇನ್ಸ್ಟಾಗ್ರಾಮಿಗೆ ಹಾಕ್ತಿದ್ದೆ, ಯೂಟ್ಯೂಬಿಗೆ ಹಾಕಿದೆ. ತುಂಬ ಟೈಮ್ ಆಯಿತು ವೀಡಿಯೋ, ಆಲ್ಮೋಸ್ಟ್ ಒಂದು 3 months ಆಯಿತು ಅಂತ. ಈಗ ಇವತ್ತಿನ ಸ್ಪೆಷಲ್ ವೀಡಿಯೋ ಇವತ್ತಿದೆ. ಎಂತ ಅಂದರೆ, ನೀವು ತಮ್ಮನೇಲಿ ನೋಡಿರ್ತೀರ ಆಲ್ರೆಡಿ. TVS RTX 300 ನಮಗೆ ಒಂದು ಟೆಸ್ಟ್ ರೈಡ್ ಸಿಗ್ತಾಯಿತ್ತು ಇವತ್ತು. ಫೈನಲಿ ನಾನು ಸುಮಾರು ಕಡೆ ಕೇಳಿದೆ ಕೆಲವ್ರದ್ರಲ್ಲ, ಯಾರು ಅಂದರೆ ಉಡುಪಿ ಶೋರೂಮಲ್ಲಿ ಟೆಸ್ಟ್ ರೈಡ್ ಇಲ್ಲ ಅಂತೆ. ಕೆಲವರು ಹೇಳ್ತಾರೆ ಮ್ಯಾಂಗ್ಳೂರಲ್ಲಿ ಸಹ ಸಿಗೋದು ಕಷ್ಟ ಟೆಸ್ಟ್ ರೈಡ್ ಅಂತ ಇದ್ರು. ಸೊ ಉಡುಪಿಗೆ ಆಲ್ಮೋಸ್ಟ್ ಒಂದು 2-3 ಗಾಡಿ ಆಲ್ರೆಡಿ ಬಂದಿತ್ತು ಈಗ. ಅದರಲ್ಲಿ ನಮಗೊಬ್ಬರು ನಾನು ಇನ್ಸ್ಟಾಗ್ರಾಮ್ಗೆ ಒಂದು ವೀಡಿಯೋ ಹಾಕಿದ್ದೆ, ಇದ್ದರೆ ಹೇಳಿ ಅಂತ. ಸೊ ಒಬ್ಬರು ನನಗೆ DM ಮಾಡಿದ್ರು, ಚಕ್ರ ಏನಪ್ಪದು ಹೆಸರು ಗೊತ್ತವ್ರದ್ದು. ಗಂಟೆ ಈಗ 4:15 ಆಯಿತು, 5 ಗಂಟೆ ನಾನು ಉಡುಪಿಯಲ್ಲಿ ಸಿಗ್ತೇನೆ ಹೇಳಿದ್ರು ಅವರು. ಮತ್ತೆ ನೋಡುವಾಗ ನನ್ನ ಫ್ರೆಂಡ್ ಶ್ರೀಕಾಂತ್ ಫ್ರೆಂಡ್ ಅವರು ನೋಡುವ ನಮ್ಮದು RTX 300 ಫೈನಲಿ ಒಂದು ರೈಡ್ ಮಾಡಿ ಅದ್ರ ಬಗ್ಗೆ ಭಾರಿ ಎಕ್ಸೈಟ್ ಇತ್ತು ನಂಗೆ ರೈಡ್ ಮಾಡೋಕ್ಕೀಗ. ನಾನು ಈಗ ಗಾಡಿ ರಿಲೀಸ್ ಆಯಿತು, ಯಾವ ಗಾಡಿ ಬಗ್ಗೆ ಇಷ್ಟು ತಲೆ ಕೆಡ್ಸ್ಕೊಂಡವಲ್ಲ. ಈ ಗಾಡಿ ಬಗ್ಗೆ ಒಂಚೂರು ಭಯಂಕರ, ಆ ಗಾಡಿ ಫೀಚರ್ಸ್, ಪ್ರೈಸ್ ಎಲ್ಲ ನೋಡುವಾಗ ತುಂಬ ಇಂಟ್ರೆಸ್ಟಿಂಗ್ ಇತ್ತು ಆ ಗಾಡಿ. ಮತ್ತು ರಿವ್ಯೂಸ್ ಹಾಗೆ ತುಂಬ ರಿವ್ಯೂ ನಾನು ಕಂಡಿದ್ದು ಲೆಕ್ಕ ಇಲ್ಲ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ಆಲ್ಮೋಸ್ಟ್ ಪಾಸಿಟಿವ್ ರಿವ್ಯೂ ಇತ್ತು. 90% ಪಾಸಿಟಿವ್ ರಿವ್ಯೂ ಇತ್ತು ಆ ಗಾಡಿಗೆ. ಹೆಚ್ಚೇ ರಿವ್ಯೂ ನೋಡಿ ಎಂಥದ್ದು ನೋಡಿ, ನಾವು ಅದನ್ನ ಬಿಟ್ಟು ಟ್ರೈ ಮಾಡಿ ಈಗ ಅಂತಲ್ಲ, ಟೆಸ್ಟ್ ರೈಡ್ ಮಾಡುತ್ತಲ್ಲ, ಅದರಲ್ಲೇ ಗೊತ್ತಾಗೋದು ನಮ್ಮ ಗಾಡಿ ಆ್ಯಕ್ಚುಯಲ್ ಗಾಡಿ ಎಂತ ಅಂತ. ಸೊ ನೋಡುವ, ಈ ವಿಡಿಯೋ ಲಾಸ್ಟ್ವರೆಗೆ ನೋಡಿ, ಜಾಸ್ತಿ ಲಾಂಗ್ ಇರೋದಿಲ್ಲ ವಿಡಿಯೋ. ಸೊ ಲಾಸ್ಟ್ವರೆಗೆ ನೋಡಿ, ಸಪೋರ್ಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಈಗಲೇ. ಹಾಗೆ ಈ ಥರದ್ದೇ ಕಂಟೆಂಟ್ ನಾವು ಮುಂದೆ ಮೋಟೋ ವ್ಲಾಗ್ ಬೇರೆ ಬೇರೆ ಕಂಟೆಂಟ್ ಬಿಡ್ತಾ ಇರ್ತು. ನಮ್ಮ ಚಾನಲ್ ಇಷ್ಟ ಆಗ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹೋಗಿ, ಮತ್ತು ಒಂದು ಲೈಕ್ ಕೊಡಿ, ಒಂದು ಕಮೆಂಟ್ ಹಾಕಿ, ಎಂತಾದ್ರೂ ಹಾರ್ಟ್ ಅದರಲ್ಲಿ ಒಂದು ಕಮೆಂಟ್ ಹಾಕಿಬಿಡಿ. ಸೊ ನಾನು ನಿಮ್ಗೆ ಡೈರೆಕ್ಟ್ ಉಡುಪಿಯಲ್ಲಿ ಸಿಕ್ತೆ. ಫೈನಲಿ ಅಂತೂ ನಮ್ಮದು ಸಂತೆಕಟ್ಟೆ ರೋಡ್ ಒಂದು ಶೇಪಿಗೆ ಬಂತು. ಈ ಸಲ ಮಳೆಗಾಲದಂಗೆ ಕಾಣಕ್ಕೀಗ ಎಂತಂತ ಒಳ್ಳೆ ಕಿನ್ನಿಮುಲ್ಕಿ ಥರ ತೋರುತ್ತಲ್ಲ ಮಾರ. ಎಂತ ಟ್ರಾಫಿಕ್ ಮಾರ ಇಲ್ಲಿ ಇಲ್ಲೇ ಒಳಗೆ ತೋರುದಿಲ್ಲ. ಹಾಂ ಬಾ ಒಳ ಬಸ್ ಇದು. ಜಾಸ್ತಿ ಇದಾಗ್ತಾ? ಹಾಂ ಹಾಂ, ರೈಟ್ ಸೈಡಾ? ಹ್ಞೂ ಹೌದು. ಹಾಂ ಕ್ವಿಕ್ ಶಿಫ್ಟರ್ ಇತ್ತಲ್ಲ. ನೀವೆಷ್ಟಿದ್ರಿ ಹೈಟ್? ಹೌದು, ರೈಟ್ ಸೈಡ್ ಒಲಿತ್ತು ಮಾರೆ. ರೈಟ್ ಸೈಡ್ ಇದೆ. ಹೌದೌದು. ಓಹೋ ಗೈಸ್, ಫೈನಲಿ
ಹಾ ಸಖತ್ತಿತ್ತಲ್ಲ ಮಾರೆ ಗಾಡಿ. ಸಿಟ್ಟಿಂಗ್ ಪೋಸ್ಚರ್ ಮಾತ್ರ ಇತ್ತಲ್ಲ ಶೇ. ಹಾ 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 ಒಳ್ಳೆ ಕಾರಂಗ್ ಒಣಗಿತ್ತು ಮಾರೆ. ಈ ಹೊಸ ಗಾಡಿ ಬಿಡು ಸ್ವಲ್ಪ ನರ್ವಸ್ ಆಯ್ತು ಮಾರೆ. ಕಾನ್ಫಿಡೆನ್ಸ್ ಕಮ್ಮಿ ಇರುತ್ತೆ. ನಮ್ಮದು ಗಾಡಿ ಎಲ್ಲ ಮತ್ತು ಗಾಡಿ ಪವರ್ ಗೊತ್ತಿಲ್ಲಲ್ಲ. 300cc ಆದರೂ ಇದರಲ್ಲೊಂದು ಗ್ರೀನ್ ಕಲರ್ ವೇರಿಯಂಟ್ ಬರುತ್ತೆ. ಅದು ನಂಗೆ ಸಖತ್ ಫೇವ್ರೆಟ್ ಕಲರ್. ಬಟ್ ಅದು BTO ಮಾಡಲಲ್ಲಿ ಮಾತ್ರ, ಟಾಪ್ ಮತ್ತು ಬೇಸ್ ಮಾಡಲ್ ಇಲ್ಲ. ಏನು ಕಂಫರ್ಟ್ ಇತ್ತು ಮಾರೆ ಅಷ್ಟೇ. ಆಹಾ ಈ ಗಾಡಿ ಬಿಡ್ಕನಲ್ಲಿ ಎಷ್ಟು ಟೈಮಿಂದ ಕಾಯ್ತಿತ್ತು ನಾವು. ಫೈನಲಿ ನಮಗೆ ಸಿಕ್ಕಿತ್ತು. ಒಳ್ಳೆ ಕಾರಂಗೆ ಕುಕೊಂಡಂಗೆ ಇತ್ತ. ಯಾವ ಮಾಡೋಂಗೆ ಅರ್ಬನಂಗೆ ಇತ್ತ. ಮೋಡೊಂದು ಚೇಂಜ್ ಮಾಡೋಕ್ಕಿತ್ತು ಹೆಂಗೆ ಚೇಂಜ್ ಮಾಡೋದು. ಸೈಡ್ ಹಾಕು, ಮೋಡೊಂದು ಚೇಂಜ್ ಮಾಡೋದು. ಎವರೇಜ್ 39, ಎವರೇಜ್ ಫ್ಯೂಯಲ್ ಎಕಾನಮಿ 30 km/L. ರೈಡ್ ಮಾಡಿ ಚೇಂಜ್ ಮಾಡಿ ಟೂರಿಂಗ್ ಹಾಕೋ. ಪೆಟ್ರೋಲ್ ಬಂಕ್ ಇತ್ತ ಮಾರೆ. Intercom failed. Try again later. ಈಗ ಟೂರಿಂಗ್ ಮೋಡಾಗಿತ್ತು ನಾವು. ಟೂರ್ ಮೋಡ್ ಕಂಫರ್ಟೇಬಲ್ ಮಾತ್ರ ಇತ್ತಲ್ಲ ಶೇ. ನೆಕ್ಸ್ಟ್ ಲೆವೆಲ್ ಇತ್ತು ಮಾರ. ಸಸ್ಪೆನ್ಷನ್ ಹಾಂ ಹೆಚ್ಚಿನಪ್ಪ ನಮ್ಮದು ಇದು ಗಾಡಿ ಅಲ್ಲ ಹೆಚ್ಚಿನಪ್ಪ ನಾವು. ಹಾಂ ಹಾಂ ಏನು ಪವರ್ ಇತ್ತು ಮಹಾರಾಷ. ಓಹೋ ವಿಂಡ್ ಬಫೆಟಿಂಗ್ ಸ್ವಲ್ಪ ಗಾಳಿ ಹೊಡಿತ್ತು. ಈ ಸ್ವಲ್ಪ ಹೈಟ್ ಮಾಡಕ್ಕಿತ್ತು. ಪೆಟ್ರೋಲ್ ಬಂಕ್ ಐತಿಲ್ಲ ವಿಲನ್ ಇತ್ತಲ್ಲ. ಪೆಟ್ರೋಲ್ ಹಾಕೋಣಪ್ಪ. ಜಾಸ್ತಿ 30 km ಅಷ್ಟೇ ಇತ್ತು ಮಾರ. ಲೋ ಫ್ಯೂಯಲ್ ತೋರಿಸ್ತಾ ಇತ್ತು. 100 ಪೆಟ್ರೋಲ್ ಹಾಕೋ. ಹಂಡ್ರೆಡ್ ಹಾಕಿ ಸರ್. ಹಾಂ ಈ ಟಿ ವಿ ಸರ್ ಅದು. ಹಾಂ ಆಮೇಲೆ ಅದೇ ಅಡ್ವೆಂಚರ್. ಹೌದೌದು. ಇದಕ್ಕೆ ಮೇಯ್ನ್ ಇಪ್ಪತ್ತು ಕ್ರೂಸ್ ಕಂಟ್ರೋಲ್ ಚೆಕ್ ಮಾಡಕ್ಕೆ ಮಾರ. $65. ಆಗ ಜಂಪ್ ಗೊತ್ತೇ ಇಲ್ಲಲ್ಲ ಮಾರಾಯ. ಇಲ್ಲ ರಿಟರ್ನ್ ತಗೊಂಡ್ಕೀಗ ಸುಮಾರು ದೂರ ಬಂತು ನಾವು. ವೈಬ್ರೇಷನ್ ಇಲ್ಲ ಅಂದಿಲ್ಲ, ಸ್ವಲ್ಪ ವೈಬ್ರೇಷನ್ ಇತ್ತು.
ಚೂರು ಖಾಲಿ ಬಿಸಿ ಹೊಡೆದಂಗೆ ಇತ್ತಪ್ಪ ಲೈಟಾಗಿ. ನನಗೆ ಕ್ರೂಸ್ ಕಂಟ್ರೋಲ್ ಯಾಕೆ ಹಂಗೆ ಗೊತ್ತಾಯಿಲ್ಲ ಮರ ಚೂರು ಕಾಂಬ. ಗೈಸ್ ಕ್ರೂಸ್ ಕಂಟ್ರೋಲ್ ಚೆಕ್ ಮಾಡುವ ಒಂದು. ಎಂತ ಇದಿಲ್ವಾ? ಓ ಇದು ಹಾಂ ಸ್ಟ್ಯಾಂಡ್ ಭಯಂಕರ ಸರ್ತ ಇತ್ತು ಮಾರ ಇದು. ಓ ಇದೆಲ್ಲ ಹಾಕಿರ ಫ್ರಂಟಿಗೆ. ಇದು ಗಿತ್ತದ ಕಂಡ್ರೆ ಬೀಳುತ್ತೆ ಮುಗಿತ್ತು ಮಾರ, ಅಷ್ಟು ಸರ್ತ ಇತ್ತು. ಇವು ಶರ್ತ ಇಲ್ಲ ಸ್ಟ್ಯಾಂಡ್. ಇದ್ರ ಬಗ್ಗೆ ನಾನು ಸ್ಪೆಕ್ಸಲ್ಲ ಅಂತ ನಿಮ್ಗೆ ಹೇಳೋಕ್ಕಾಗಲ್ಲ, ಆಲ್ಮೋಸ್ಟ್ ಎಲ್ಲ ಗೊತ್ತಿರುವಂಥದ್ದೇ, ಅಲ್ಪ ಇಲ್ಲ ಯೂಟ್ಯೂಬ್ ವೀಡಿಯೋ. ಹಾರ್ಸ್ ಪವರ್ ಬಂದು ಇದ್ರದ್ದು 36 ಹಾರ್ಸ್ ಪವರ್. ನಂದು NS1 24 ಅವರು, ಮತ್ತು 28.5 ಅಷ್ಟು ಟಾರ್ಕ್ ಇತ್ತು. ಲೋ ಆ್ಯಂಡ್ ಟಾರ್ಕ್ ಎಲ್ಲ ಒಳ್ಳೆ ಇತ್ತು ಈ ಗಾಡಿ. ಈಗ ಒಂದು ಕ್ರೂಸ್ ಕಂಟ್ರೋಲ್ ಚೆಕ್ ಮಾಡುವ. ಇದ್ರಂಗೆ ಎವರೇಜಸ್ ಫ್ಯೂಯಲ್ ಎಕಾನಮಿ 31 ತೋರಿಸ್ತಿತ್ತು ಮೈಲೇಜ್. ಕ್ರೂಸ್ ಕಂಟ್ರೋಲ್ ಚೆಕ್ ಮಾಡುವ ಬನ್ನಿ. ಓಕೆ, ಕ್ರೂಸ್ ಕಂಟ್ರೋಲ್ ಆನ್ ಮಾಡುವ. ಹಾಂ, ಕ್ರೂಸ್ ಕಂಟ್ರೋಲ್ 60 ಸೆಟ್ ಮಾಡಿದೆ. 60 ಮೇಲೆ ಆಯ್ಕೇನಲ್ಲ. ಓಹೋ ಸೈಕ್ ಇತ್ತಲ್ಲ ಮಾರ ಇದು. ಬ್ರೇಕ್ ಹಿಡಿದ್ರು ಆಫ್ ಆತ ಮರ. ಹೌದು, ಬ್ರೇಕ್ ಹಿಡಿದ್ರು ಆಫ್ ಆತ. ಇಲ್ಲ ಇಲ್ಲೇ ಸ್ವಲ್ಪ ಸಿಟಿ ಅಲ್ಲ, ಟೆಸ್ಟ್ ಮಾಡ್ತಲ್ಲ ಸಾಕು. ಫಸ್ಟ್ ಟೈಮ್ ನಾ ಈ ಫೀಚರ್ಸ್ ಎಲ್ಲ ನಾನು ಬೇರೆ ಬೈಕೆಲ್ಲ ಬಿಡಲ, ಜಾಸ್ತಿ ರೋಡ್ ಬೈಕೆಲ್ಲ. ಸೊ ನಮಗಿದು ನೆಕ್ಸ್ಟ್ ಲೆವೆಲ್ ಫೀಲ್ ಆಗ್ತಿದೆ. ಈ ರೇಂಜಿಗೆ, ಈ ರೇಟಿಗೆ ನಮ್ಮದು ಇಂಡಿಯನ್ ಮಾರ್ಕೆಟಲ್ಲಿ ಸ್ಲಿಪ್ಪರ್ ಕ್ಲಚ್, ಕ್ವಿಕ್ ಶಿಫ್ಟರ್, ಕ್ರೂಸ್ ಕಂಟ್ರೋಲು, ಟ್ರ್ಯಾಕ್ಷನ್ ಕಂಟ್ರೋಲು, ಇಷ್ಟೆಲ್ಲ ಫೀಚರ್ಸ್ ಕೊಡೋದು ಯಾವುದು ಗಾಡಿ ಇಲ್ಲ. ಇದೇ TVS RTX 300 ಮಾತ್ರ. ಬೇರೆ ಇದರಲ್ಲಿ ವಿಸ್ಟ್ರೋಮ್ ಬರುತ್ತೆ. ವಿಸ್ಟ್ರೋಮ್ ಸ್ವಲ್ಪ ಈಗ ಔಟ್ಡೇಟೆಡ್ ಆಯ್ತು ಗಾಡಿ. ಇನ್ನೊಂದು KTM ಅಡ್ವೆಂಚರ್ 250, ಅದು ಸಹ ಅದರಲ್ಲಿ ಈ ಥರ ಫೀಚರ್ಸ್ ಇಲ್ಲ, ಕ್ರೂಸ್ ಕಂಟ್ರೋಲು ಅದು ಇದೆಲ್ಲ. ಕಂಫರ್ಟ್ ಮಾತ್ರ ಇತ್ತಲ್ಲ ನೆಕ್ಸ್ಟ್ ಲೆವೆಲ್ ಇತ್ತು. ಆಹಾ ಹಾ, ವಾಯ್ ಇದು ಒಳ್ಳೆ ಗಮ್ಮತ್ತಾಯ್ತಲ್ಲ ಮಾರೆ. ನಾನೇನು ಆ ಸೈಡ ಬಂದ ಕಂಡೆ. ಬೇಕಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಅಣ್ಣ ನಮ್ಮದು ಹೊಸ ಗಾಡಿ, ಚೂರು ಜಾಗ, ನಂದು ಗಾಡಿ ಬೇರೆ ಇಲ್ಲ. ನನ್ನ ಹೈಟ್ ಬಂದು 6 ಫೀಟ್ ಇದ್ದೆ ನಾನು. ಸೊ ನನಗೆ ಕರೆಕ್ಟ್ ಕಾಲ್ ಅಟ್ಯಾಕತ್ತೆ, ನಂಗೆ ಫೋಟೋದಲ್ಲಿ ನೋಡ್ಬೋದು. ಸೊ ನೀವು 5'8", 5'9" ಎಲ್ಲ ಇದ್ದರೆ ಆರಾಮ್ಸೆ ಯೂಸ್ ಮಾಡ್ಲಿಕ್ಕೆ. 5'7". ನಾನು ಹೇಳೋದಾದರೆ, ಫೈನಲ್ ಆಗಿ ಹೇಳೋದಾದರೆ, ನೀವು ಈ ಗಾಡಿ ಚೂಸ್ ಮಾಡೋದಾದರೆ BTO ಮಾಡಲ್ಲೇ ಹೋಗ್ಬೇಕಂತಿಲ್ಲ. ನಿಮ್ಗೆ BTO ಮಾಡಲಲ್ಲಿ ನಿಮಗೆ ಸಿಗೋದು ಒಂದು ಫ್ರಂಟ್ ಇದೆ ಅಡ್ಜಸ್ಟ್ಮೆಂಟ್ ಸಸ್ಪೆನ್ಷನ್, ಫ್ರಂಟ್ ಮತ್ತು ಬ್ಯಾಕ್ ಎರಡು ಸಹ ಅಡ್ಜಸ್ಟ್ ಮಾಡ್ಬೋದು. ಇನ್ನೊಂದು ಬ್ರಾಸ್ ಚೈನ್ ಸಿಗುತ್ತೆ. ಸೊ ಇದು ತಗೊಂಡು ಬೆಸ್ಟ್ ಆಪ್ಷನ್ ಅಂದರೆ ಇದೆ. ಈಗ ನಾನು ಬಿಡ್ತಿದ್ದೆಲ್ಲ ಟಾಪ್ ಮಾಡಲ್ಲೇ ಬೆಸ್ಟ್ ಆಪ್ಷನ್. ಇದರಲ್ಲಿ ಕ್ವಿಕ್ ಶಿಫ್ಟರ್, ಕ್ರೂಸ್ ಕಂಟ್ರೋಲ್ ಬೇಸ್ ಮಾಡಲ್ ಸಹ ಇತ್ತು, ಬಟ್ ಇದರಲ್ಲಿ ಕ್ವಿಕ್ ಶಿಫ್ಟರ್, ಟ್ರಾಕ್ಷನ್ ಕಂಟ್ರೋಲರ್ ಇದೆಲ್ಲ ಆಪ್ಷನ್ ಎಕ್ಸ್ಟ್ರಾ ಇತ್ತು. ಇದ್ರ ಬಗ್ಗೆ ಫುಲ್ ನಿಮ್ಗೆ ರಿವ್ಯೂ ಬೇಕಾದ್ರೆ ನಮ್ಮದು ಟ್ರಿಪಲ್ ರಶ್ ಕನ್ನಡ ಅವ್ರದ್ದಂಗೆಲ್ಲ ಫಸ್ಟಿಗೆ ಹಾಕಿರೋ. ಗಾಡಿ ಇಳಿದ ಟೈಮಿಗೆ ಅವ್ರು ಇವೆಂಟಿಗೆಲ್ಲ ಹೋಗಿ ಇನ್ವೈಟ್ ಮಾಡಿದ್ರು. ಅವ್ರು ಇವೆಂಟಿಗೆ ಇನ್ವೈಟ್ ಮಾಡಿದ್ರಂಗೆ ಯಾರದು ಸಾವು. ಸೊ ಎಂತ ಮಾಡ್ತಾ ಮಾರ, ಅವ್ರ ಚಾನಲಂಗೆ ಕಾಣಿ. ನಮ್ಮ ಟ್ರಿಪಲ್ ರಶ್ ಚಾನಲಲ್ಲಿ ಬೇಕಾದಷ್ಟು ವೀಡಿಯೋ ಇತ್ತು ಯೂಟ್ಯೂಬಲ್ಲಿ ತುಂಬ. ನಾನು ಹೇಳೋದಾದರೆ ನನಗೆ ಇದು ಗಾಡಿ ಖುಷಿಯಾದಂದರೆ ಈ ಪ್ರೈಸಿಗೆ, ಈ ಫೀಚರ್ಸ್, ಇಷ್ಟು ಕಂಫರ್ಟ್ ಗಾಡಿ, ಈ ಲುಕ್ ವರ್ತ್ ಇಟ್.
ಇದಕ್ಕೆ ಇದು ಟಾಪ್ ಎಂಡ್ ಗಾಡಿ. ಇದು ಅಂದರೆ ಬಿ ಟಿ ಯು ಅಲ್ಲ, ಇದರಿಂದ ಮೇಲೆ ಒಂದು ಬಿ ಟಿ ಯು ಒಂದು ಬರುತ್ತೆ, ಅದಕ್ಕೊಂದು 20 ಸಾವಿರ ಜಾಸ್ತಿ ಆಯ್ತಂತೆ. ಇದು ಟಾಪ್ ಎಂಡ್. ಇದರಿಂದ ಕೆಳಗೊಂದು ಬತ್ತು ಬೇಸ್ ಮಾಡಲ್ ಒಂದು ಬತ್ತು. ಅದರಂಗೂ ಕ್ರೂಸ್ ಕಂಟ್ರೋಲ್ ಆಪ್ಷನ್ ಎಲ್ಲ ಇತ್ತು ಬೇಸ್ ಮಾಡಲ್ ಸಹ. ಕ್ವಿಕ್ ಶಿಫ್ಟ್ರೆಲ್ಲ ಇಲ್ಲ ಅದರಲ್ಲಿ, ನನ್ನ ಪ್ರಕಾರ ಕ್ವಿಕ್ ಶಿಫ್ಟರ್ ಇಲ್ಲ ನಾವು ಬೇಸ್ ಮಾಡಲ್ಲ. ಜನ ಎಲ್ಲ ಒಳ್ಳೆ ಲುಕ್ ಕೊಡ್ತಾರೆ ಮಾರೆ, ಒಳ್ಳೆ ಕಾಂತ್ರ ಎಲ್ಲ ಐ ಕ್ಯಾಚಿಂಗ್ ಇತ್ತು, ಐ ಕ್ಯಾಚಿಂಗ್. ಇದಿಷ್ಟು ನನ್ನ ಪರ್ಸ್ನಲ್ ಅಭಿಪ್ರಾಯ, ನನ್ನ ಇದು ಕಂಡೆ ನೀವು ಇದು ಮಾಡಬೇಡಿ. ನಿಮ್ಮ ಬೇರೆ ಬೇರೆ ರಿವ್ಯೂವರ್ಸ್ ಬೇರೆ ಬೇರೆ ಥರ ಹೇಳ್ತಾರೆ, ಒಬ್ರಿಗೆ ಒಂದೊಂದು ಥರ ಇಷ್ಟ ಆಯ್ತು ಗಾಡಿ. ಸೊ ನಂಗೆ ಟೋಟಲಾಗಿ ಇಷ್ಟ ಆಯ್ತು ಈ ಗಾಡಿ. ಮತ್ತು ಎಂಥ ಯಾವುದೇ ರಿವ್ಯೂ ನೋಡಿ ನೀವು ಮಾತ್ರ ಒಂದು ಟೆಸ್ಟ್ ಡ್ರೈವ್ ಮಾಡದೆ ಗಾಡಿ ಚೂಸ್ ಮಾಡಬೇಡಿ, ಗಾಡಿ ಬುಕ್ ಮಾಡಬೇಡಿ. ಅದಕ್ಕೊಂದು ಟೆಸ್ಟ್ ರೈಡ್ ಮಾಡಿ, ಅದನ್ನ ನೀವು ಬಿಟ್ಟು ಫೀಲ್ ಮಾಡೋದಕ್ಕೆ ನಿಮ್ಗೆ ಗೊತ್ತಾಗ್ತದೆ ಅದು ಗಾಡಿ ಅಂತ. ಸಣ್ಣ ಸಣ್ಣ ಜಂಪು ಪಾಟೋಲೆಲ್ಲ ಗೊತ್ತೇ ಆಗ್ತಲ್ಲ ಗಂಡು, ಒಳ್ಳೆ ಆರಾಮ್ಸೆ ನಮ್ಗೆ ಗೊತ್ತು. ನಿಮಗೆ ಫುಲ್ ಆಫ್ ರೋಡ್ ಗಾಡಿ ಬೇಕಾದ್ರೆ ಇದು ಪ್ರಿಫರ್ ಮಾಡಬೇಡಿ, ಇದು ಟೂರಿಂಗ್ ಗಾಡಿ. ಜಸ್ಟ್ ಸ್ವಲ್ಪ ಆಫ್ ರೋಡ್ ಮಾಡ್ಬೋದು ಅಷ್ಟೇ ಇದರಲ್ಲಿ. ಟೂರಿಂಗ್ ನಿಮಗೆ ಜಾಸ್ತಿ ಟ್ರಿಪ್ ಮಾಡ್ತೀರಿ, ಹೈವೇ ಟ್ರಿಪ್ ಮಾಡ್ತೀರಿ, ಲಾಂಗ್ ಟ್ರಿಪ್ ಎಲ್ಲ ಮಾಡ್ತೀರಿ ಅಂದರೆ ಬೆಸ್ಟ್ ಗಾಡಿ ಇದೆ. ನಮ್ಮ ಮಿಡ್ಲ್ ಕ್ಲಾಸ್ ಜನರದ ಒಂದು ಅಡ್ವೆಂಚರ್ ಗಾಡಿ. ಸಖತ್ತಿತ್ತ, ಆಚೆಗಳಿಲ್ಲ ಆಯ್ಕತ್, ಈಚೆಗಳಿಲ್ಲ ಆಯ್ಕತ್. ಹಾಯ್ ಫಾಲೋವರ್ಸ್ ನಿಮಗೆ ಹುಡ್ಕೊಂಬ ಬಂದು ನಾವು. ಇಜ್ಜಿ ಮಾರೆ ಎನ್ನತ್ ಹಾಂ 2-3 ಅವರ್ ಫುಲ್ ಸೇರಿ ಅಲ್ಲ 3 ಇದೆಲ್ಲ ಸೇರಿ ನಂಗೆ ಫುಲ್ ಲೇಟ್ ಆಗ್ತದೆ, ನನಗೆ ಫುಲ್ ಲೇಟ್ ಆಗ್ತದೆ, ಕರೆಕ್ಟ್ ಲೇಟ್ ಆಗ್ತದೆ. ಪಾಪ ಕೊಡೋಪತಿ ನಾ ಹೈವೇ ಎಲ್ಲ ಹೋಗಿ ಬಂದೆ ಒಳ್ಳೆ ಸಣ್ಣ ಸಣ್ಣ ಹೊಂಡ ಎಲ್ಲ ಗೊತ್ತೇ ಆಯ್ತಲ್ಲ ಮಾರೆ, ಆರಾಮ್ಸೆ ಹೊತ್ತು. ಹೌದೌದು ಇದಲ್ಲ ಏನು ಸರ್ವಿಸಿಗೆ ಅಂತ ಮಾಡ್ತಾರೆ ಮಾರೆ, ಸರ್ವಿಸಿಗೆ ಅದೇನು ಒಂದು ಸರ್ವಿಸ್ ಆದ್ಮೇಲೆ ಸರಿ ಆಯ್ತು, ಒಂದು ಸರ್ವಿಸ್ ಆದಮೇಲೆ ಸ್ವಲ್ಪ ಕರೆಕ್ಟ್ ಆಯ್ತು ಗಾಡಿ, ಇನ್ನು ಸೆಟ್ ಆಯ್ತು. ನೀವು ಒಂದು ಸರ್ವಿಸ್ ಆಗಲಿ ಇಟ್ಟಿದ್ದಾರೆ ಇಲ್ಲಲ್ಲ, ಒಂದು ಸರ್ವಿಸ್ ಆದಮೇಲೆ ಒಳ್ಳೆ ಆಯಿತು ಗೈಸ್. ಗಾಡಿ ನಮ್ಮದು ಕಂಡು ಸುಮಾರು ತೋರದ ಮಾತಾಡಿ ಈಗ ಹೊರಟಿತ್ತು, ಗಂಟೆ 7 ಗಂಟೆ ಆಯಿತು. ಗಾಡಿ ಕೊಟ್ಟಂಥ ನಮ್ಮ ಚಕ್ರನವರಿಗೆ ಧನ್ಯವಾದ. ಹಾಗೆ ತಗೊಂಬೋ ಗಾಡಿ, ಅದು ಗಾಡಿ ಕಂಡ್ರೆ ಓಡಿಸೋತಿ ಕಂಡ್ರೆ ತಗೊಂಬ ಮಗ ಆ ಥರ ಅಷ್ಟು ಒಳ್ಳೆ ಇತ್ತು ಆ ಗಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗುವ. ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡುವ, ಎಷ್ಟು ನಿಮಿಷ ಆಯಿತು ಗೊತ್ತಿಲ್ಲ ರೆಕಾರ್ಡಿಂಗ್. ಓಕೆ ಗಾಯ್ಸ್, ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿರಿ. ಸಿಗುವ ನೆಕ್ಸ್ಟ್ ವಿಡಿಯೋದಂಗೆ. ಬಾಯ್ ಬಾಯ್.